ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಕಚೇರಿಗೆ ಬೀಗ ಹಾಕಲಾಗಿದೆ. ದೀಪಾವಳಿ ಹಬ್ಬಕ್ಕೆ ಕಾರ್ಯಕರ್ತರಿಗೆ ಪಟಾಕಿ ಹಂಚದಂತೆ ತಡೆ. ರಾಜರಾಜೇಶ್ವರಿ ಶಾಸಕರ ಕಚೇರಿಗೆ ಪೊಲೀಸರು ಬೀಗ ಜಡಿದಿದ್ದಾರೆ. ಲಕ್ಷ್ಮೀದೇವಿ ನಗರದಲ್ಲಿರುವಂತಹ ಶಾಸಕ ಮುನಿರತ್ನ ಅವರ ಕಚೇರಿಗೆ ಬೀಗ ಹಾಕಲಾಗಿದೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಲಕ್ಷ್ಮೀದೇವರ ನಗರ ಕಚೇರಿಯ ಎದುರು ವೇದಿಕೆ ನಿರ್ಮಿಸಿ ಪಟಾಕಿ ವಿತರಣೆಗೆ ಸಿದ್ಧತೆಯಾಗಿತ್ತು. ಆದರೆ ಸ್ಥಳಕ್ಕೆ ಮುನಿರತ್ನ ಆಗಮಿಸೋ ಮುಂಚೆನೆ ಕಚೇರಿಗೆ ಬೀಗ ಜಡಿದಿದ್ದಾರೆ. ಪ್ರತಿ ವರ್ಷ ಇದೇ ಸ್ಥಳದಲ್ಲಿ ಪಟಾಕಿ ವಿತರಿಸ್ತಾ ಇದ್ರು ಮುನಿರತ್ನ. ಯಾರು ಇಲ್ಲ, ಕಾನೂನು ಬಿಟ್ಟು ಕಾನೂನು ಉಲ್ಲಂಘನೆ ಮಾಡೋ ಪ್ರಶ್ನೆನೂ ಇಲ್ಲ. ಒಂದು ವ್ಯಕ್ತಿ ಒಂದು ಎರಡು ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಕೊಡ್ತಾನೆ. ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ನಾವು ಚೆಕ್ ಮಾಡ್ತೀವಿ ಅಷ್ಟೇ. ಚೆಕ್ ಮಾಡಿದ್ರಪ್ಪ ಅಂದ್ರೆ ಅದು ಬಿಲ್ ಚೆಕ್ ಮಾಡ್ತೀವಿ. ಬಿಲ್ ಇತ್ತಂದ್ರೆ ಕಾನೂನು ಪ್ರಕಾರ ಏನಿತ್ತು ಅದು ನಾವು ಮಾಡ್ತೀವಿ. ಕಾನೂನು ವಿರುದ್ಧವಾಗಿ ಏನೇ ಮಾಡಿದ್ರು ನಾವು ಕಾನೂನು ಕ್ರಮ ಏನಿದೆಯೋ ಅದು ನಾವು ಕ್ರಮ ತಗೊಳ್ತೀವಿ. ಅಂದರೆ ನೀವು ಹೇಳೋದು ಆ ಮನೆಯಲ್ಲೇ ವಯಸ್ಸಾಗಿರೋರು ಇರ್ಬೋದು, ಒಂದು ಸಣ್ಣ ಮಕ್ಕಳಿಗೆ ಪಟಾಕಿ ತೊಗೊಳಕ್ಕೆ ಅವರೇ ಖುದ್ದಾಗಿ ಬರಬೇಕು. ಅವ್ರ ಮನೆಗೆ ಯಾರು ಕೊಡಂಗಿಲ್ಲ. ಹಂಚಲಿಕ್ಕೆ ಅವಕಾಶ ಇಲ್ಲ. ಬಹುಶಃ ಪ್ರಜಾಪ್ರಭುತ್ವ ದೇಶದಲ್ಲಿ ಅಲ್ಲಲ್ಲ, ಪಟಾಕಿನ ಒಟ್ಟಿಗೆ ಇಟ್ಕೊಳ್ಳೋದು ತಪ್ಪು ಅಂತೀರಿ. ಓಕೆ, ಈಗ ನಮ್ದು ಈ ಶೆಡ್ಡಲ್ಲಿದೆ, ಓಕೆ, ಇಲ್ಲ ಅಲ್ಲಿಂದ ಇಟ್ಕೊಂಡಿರೋದು ಕಾನೂನು ತಪ್ಪು, ಆಯ್ತು, ಅದ್ರೂ ತೆಗಿಯೋಣ. ವೆಹಿಕಲಲ್ಲಿ ಬಂದು ಇಟ್ಕೊಂಡು ಹಂಗೆ ಕೊಡೋಣ, ಅದು ತಪ್ಪು ಅಂತೀರಿ. ಆಯಿತು, ನೀವು BBMP ಅವರು ಎಲ್ಲಿ ಶೆಡ್ಗಳು ಕೊಟ್ಟಿದ್ದಾರೆ ಅಲ್ಲಿಂದ ಒಂದು ಕುಟುಂಬಕ್ಕೆ ಸಹಾಯ ಮಾಡೋಕ್ಕೆ ತೊಗೊಂಡೋಗಿ ಕೊಡೋದು ಅದು ತಪ್ಪು ಅಂತೀರಲ್ಲ. ಇದು ಭಾಳ ವಿಚಿತ್ರವಾಗಿದೆ. ಇದು ಭಾಳ ವಿಚಿತ್ರ. ಮಾರಾಟ ಮಾಡಲ್ಲ, ಸಹಾಯ, ಇದ್ರ ತಪ್ಪು ಅಂದ್ರೆ ಹೆಂಗೆ? ಬಿಲ್ ವಿತೌಟ್ ಬಿಲ್ ಅಂತೂ ಇರಲ್ಲ. ವಿತೌಟ್ ಬಿಲ್ ಅಂತೂ ಇಲ್ಲ. ವಿತೌಟ್ ಬಿಲ್ ಅಂತೂ ಇಲ್ಲ. ಎಲ್ಲ ಎಸ್, ಬಂದಿದ್ದಾರೆ ಮುನಿರತ್ನ ಅವರು. ಪಟಾಕಿಯನ್ನು ಹಂಚೋದಕ್ಕೆ ಅವರಿಗೆ ಅವಕಾಶವನ್ನು ಕೊಡಲಾಗ್ತಾ ಇಲ್ಲ. ಅದಕ್ಕಾಗಿ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಮನೆ ಮನೆಗೆ ಹಂಚೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಆದರೆ ಅವರು ಬರೋ ಮುನ್ನವೇ ಅವರ ಕಚೇರಿಗೂ ಬೀಗ ಜಡಿಯಲಾಗಿದೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಲಕ್ಷ್ಮೀದೇವಿ ನಗರದಲ್ಲಿ ಮನೆ ಮನೆಗೆ ಪಟಾಕಿಯನ್ನು ವಿತರಣೆ ಮಾಡೋದಕ್ಕೆ ಅಂತ ಹೇಳಿ ಸಿದ್ಧತೆ ಮಾಡ್ಕೊಂಡಿದ್ರು. ಆದರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತಿದ್ದಾರೆ ಪೊಲೀಸರು. ಇದನ್ನು ಪ್ರಶ್ನಿಸ್ತಾ ಇದ್ದಾರೆ ಶಾಸಕರು. ಸ್ಥಳಕ್ಕೆ ಮುನಿರತ್ನ ಆಗಮಿಸೋ ಮುಂಚೆನೆ ಅವರ ಕಚೇರಿಗೆ ಬೀಗ ಹಾಕಲಾಗಿದೆ. ಈಗ ಸುಮಾರು ಒಂದು 10 ದಿನಗಳಿಂದ ನಮ್ಮಲ್ಲಿ ಹೆಚ್ಚು ಗಾರ್ಮೆಂಟ್ಸ್ ಕಾರ್ಖಾನೆಗೆ ಹೋಗುವಂಥವರು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರು ಇರ್ತಕ್ಕಂಥ ಪ್ರದೇಶಗಳು ಸುಮಾರಿದೆ. ಆ ಭಾಗದಲ್ಲಿ ಕೋವಿಡ್ ಬಂದಾಗಿರ್ಬೋದು, ಸಂಕ್ರಾಂತಿ ಬಾಗಿನ ಇರ್ಬೋದು, ಸ್ಕೂಲ್ ಫೀಸ್ ಇರ್ಬೋದು, ಸ್ಕೂಲ್ ಪುಸ್ತಕಗಳು ಕೊಡೋದಿರ್ಬೋದು, ಪಟಾಕಿ ಕೊಡೋದಿರ್ಬೋದು, ಪ್ರತಿಯೊಂದು ಬಾರಿನೂ ಸಹ ಇದನ್ನು ಸಹಾಯ ಮಾಡಿಕೊಂಡೇ ಬರ್ತಾಯಿದೆ. ಇದೇನು ಇವತ್ತಲ್ಲ, ಸುಮಾರು 12 ವರ್ಷಗಳಿಂದ ನಡೀತಾನೆ ಇದೆ. ಆದರೆ ಏಕಾಏಕಿ ಈ ವರ್ಷ ಪೊಲೀಸ್ನವರು ಸುಮಾರು 100 ಜನ ಇದ್ದಾರೆ. ಅದರಲ್ಲಿ ಒಂದು 3-4 ಜನ ಸ್ಟೇಷನ್ ಇನ್ಸ್ಪೆಕ್ಟರ್ಗಳು, ACPಗಳು ಎಲ್ಲ ಬಂದಿದ್ದಾರೆ. ಪಟಾಕಿ ಕೊಡಬಾರ್ದು ಅಂತ ಹೇಳ್ತಾರೆ. ಪಟಾಕಿ ಕೊಡೋದು ಎಲ್ಲಿಂದ ನಾವು ತರೋದು? ಎಲ್ಲಿ ಇವತ್ತು BBMP ಅವರು ಒಂದು ಸಪ್ರೇಟಾಗಿ ಒಂದು ಜಾಗ ಮಾಡಿದ್ದಾರೆ, ಆ ಜಾಗದ ಹತ್ರ ಹೋಗಿ ಖರೀದಿ ಮಾಡಿಕೊಂಡು ಇಲ್ಲಿ ತಂದು ಕೊಡೋವಂಥ ಕಾರ್ಯಕ್ರಮ ನಾವು ಮಾಡ್ತಾಯಿರೋದು. ಪ್ರತಿ ವರ್ಷ ಮಾಡ್ತಾಯಿದ್ದು, ಈ ವರ್ಷವೂ ಮಾಡ್ತಾಯಿದ್ದೀವಿ. ಆದರೆ ಹೊಸದಾಗಿ ಪೊಲೀಸವ್ರು ಏನು ಹೇಳ್ತಾ ಇದ್ದಾರೆ, ಮಾಡಬಾರ್ದು, ಕೊಡಬಾರ್ದು. ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ಆಯಿತು, ಒಂದು 10 ಪ್ಯಾಕೆಟ್ ಇಟ್ಕೊಂಡಾದರೂ ಹಂಚ್ಬೋದಲ್ಲ ಬಡವರಿಗೆ, ಮಧ್ಯಮ ವರ್ಗಕ್ಕೆ ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕೂ ಅವಕಾಶ ಇಲ್ಲ ಅಂತ ಇದ್ದಾರೆ. ಒಳ್ಳೆ ಅಂಗಡಿಯಿಂದ ನೇರವಾಗಿ ಖರೀದಿ ಮಾಡಿ ಬಡವ್ರ ಮನೆಗಳಿಗೇ ನೇರವಾಗಿ ತಲುಪಿಸ್ಬೋದು ಅಂತಲೂ ಕೇಳ್ತಾ ಇದ್ದೀನಿ. ಮನೆಗೂ ತಲುಪಿಸೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇಡೀ ದೇಶದಲ್ಲೇ ಒಂದು ವ್ಯಕ್ತಿ, ಒಂದಿಬ್ಬರು ತಗೊಂಡೋಗಿ ಮನೆಗೆ ಕೊಟ್ಟು ಆ ಮನೆಗಳಿಗೆ ಆ ಮಕ್ಕಳ ಪಟಾಕಿ ಇದೇನು ದೊಡ್ಡ ದೊಡ್ಡ ಪಟಾಕಿಗಳಂತಲ್ಲ, ಅದಕ್ಕೂ
ಅಂಗಡಿನಿಂದ ತೊಗೊಂಡೋಗಿ ಡೆಲಿವರಿ ಮಾಡೋದಕ್ಕೂ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಇದು ಬಹುಶಃ ಇದೇ ಫಸ್ಟ್ ಕೇಸ್ ಇರಬೇಕು ಈ ಥರ. ಅವ್ರು ಹೇಳೋದೇನು ಪೊಲೀಸ್ನವರು, ಅವರೇ ಖುದ್ದಾಗ ಅಂಗಡಿಗೆ ಹೋಗ್ಬೇಕು, ಅವರೇ ಖುದ್ದಾಗಿ ಮನೆಗೆ ತರಬೇಕು, ಯಾರೂ ಸಹಾಯ ಮಾಡೋಂಗಿಲ್ಲ. ಈಗ ಇಷ್ಟೊತ್ತು ಪೊಲೀಸ್ನವ್ರು ಮಾತಾಡಿ ತಾವು ನೋಡಿದ್ರಿ. ಸೋಷಿಯಲ್ ಸರ್ವಿಸ್ ಮಾಡೋ ಅಂಥವ್ರು ತೊಗೊಂಡೋಗಿ ಕೊಡ್ತಾರೆ ಬಿಡಿ ಅಂತ ಹೇಳಿದ್ರು, ಅದಕ್ಕೂ ಬಿಡಲ್ಲ ಅಂತ ಹೇಳ್ತಾರೆ. ಏನಿದ್ರ ಉದ್ದೇಶ? ಊರಹಬ್ಬ ಮಾಡೋಕ್ಕೂ ಬಿಡಲ್ಲ, ಕೋರ್ಟಿಂದ ಆರ್ಡ್ರ್ ತಂದು ನಾವು ಊರಹಬ್ಬ ಮಾಡಬೇಕು. ಗಣೇಶನ ಹಬ್ಬ ಮಾಡೋದಕ್ಕೆ ಕೋರ್ಟಿಂದ ಪರ್ಮಿಷನ್ ತಂದು ಮಾಡಬೇಕು.